ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನಾನು ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ, ಆಕೆಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಆಕೆ ನಮಗೆ ಹೇಗೆ ಒಲಿತಾಳೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ನೋಡಿ, ಆ ತಾಯಿ ಜಗದಂಬೆಯನ್ನು ನಾವು ನಿರ್ಮಲ ಮನಸ್ಸು ಪರಿಶುದ್ಧವಾಗಿಟ್ಕೊಂಡು ಆ ತಾಯಿಯನ್ನು ನಿರ್ಮಲವಾದ ಮನಸ್ಸಿನಿಂದ ಪೂಜಿಸಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂತ ಹೇಳಿದರೆ, ಕೆಲವರು ವ್ರತದ ಮೂಲಕ ಆಕೆಯನ್ನು ಆರಾಧಿಸ್ತಾರೆ. ಇನ್ನು ಕೆಲವರು ಜೀವನ ಪರ್ಯಂತ ನಂಬಿಕೆ ಇಟ್ಕೊಂಡು ಆ ತಾಯಿಯನ್ನು ಆರಾಧನೆ ಮಾಡ್ತಾರೆ. ನಾನಾ ಥರವಾದ ಭಕ್ತಿಯನ್ನು ಮಾಡ್ತಾರೆ ತಾಯಿಯನ್ನು. ಆದರೆ ಇಲ್ಲಿ ತಾಯಿಯನ್ನು ಆರಾಧನೆ ಮಾಡಬೇಕಾದ್ರೆ ಯಾವುದೇ ಆಡಂಬರ, ಆಕೆದು ಯಾವುದೇ ಆಡಂಬರ ಪೂಜೆ ಇಲ್ಲ. ಸಾಧಾರಣವಾದ ಪೂಜೆ ಮಾಡಿದರೆ ಸಾಕು, ಆಕೆ ನಮಗೆ ಒಲಿತಾಳೆ. ಅಷ್ಟು ಕರುಣಾಮಯಳು, ದಯಾಸಾಗರಳು ಚಾಮುಂಡೇಶ್ವರಿ. ಆ ತಾಯಿಯನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಯಾವುದೇ ಆಶಯ ಆಕಾಂಕ್ಷೆಗಳು ಇಟ್ಕೋಬಾರ್ದು. ನಿರ್ಮಲವಾದ ಮಗುವಿನ ಮನಸ್ಸಿನಿಂದ ಆಕೆ ತಾಯಿಯನ್ನು ನಾವು ಆರಾಧನೆ ಮಾಡಬೇಕು. ಆಗ ಮಾತ್ರ ಆಕೆ ನಮಗೆ ಒಲಿತಾಳೆ. ಯಾಕೆಂದರೆ ಆ ತಾಯಿಯನ್ನು ನಾವು ಆಸೆ ಇಟ್ಕೊಂಡು ಆಕೆಯನ್ನು ನಾವು ಆರಾಧನೆ ಮಾಡಿದರೆ ಆ ತಾಯಿ ನಮಗೆ ಬೇಗ ಒಲಿಯೋದಿಲ್ಲ. ಯಾಕೆಂದರೆ ಅವಳು ಕರುಣಾಮಯಳವಳು ತಾಯಿ. ಒಂದು ಮಗುವಿಗೆ, ಹಸುವಿನಿಂದ ಬಳಲ್ತಾ ಇರುವಂಥ ಒಂದು ಮಗುವಿಗೆ ತಾಯಿ ಎದೆ ಹಾಲು ಕುಡಿಸಿದರೆ ಹೇಗೆ ಆ ಮಗು ಸುಮ್ಮನೆ ಆಗುತ್ತೋ, ಅದೇ ರೀತಿ ಆ ತಾಯಿಯ ಹಸಿವನ್ನು, ಆ ತಾಯಿಯ ಮಗುವಿನ ಹಸಿವನ್ನು ಹೇಗೆ ನಿವಾರಣೆ ಮಾಡಬೇಕನ್ನೋದು ಆ ತಾಯಿ ಜಗನ್ಮಾತೆಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಆಸೆಯಿಂದ ಭಜಿಸಬಾರ್ದು, ಯಾವುದೇ ವರಗಳನ್ನು ನಾವು ಕೇಳಕ್ಕೆ ಹೋಗಬಾರ್ದು. ಯಾಕೆಂದರೆ ಆ ಮಗುವಿನ ಹಸಿವನ್ನು ತಾಯಿಗೆ ಗೊತ್ತಿರುತ್ತೋ, ಅದೇ ರೀತಿ ಆ ತಾಯಿ ಜಗನ್ಮಾತೆಗೂ ಕೂಡ ತನ್ನ ಭಕ್ತನಾದಂತಹ, ಮನಸ್ಸಿನಿಂದ ಪೂಜೆ ಮಾಡಿದಂತಹ ಭಕ್ತನಿಗೂ ಕೂಡ ಆಸೆಗಳು ಇರ್ತವೆ ಅನ್ನೋದು ತಾಯಿಗೆ ಗೊತ್ತಾಗುತ್ತೆ. ಆಕೆ ಅದನ್ನು ಅರ್ಥ ಮಾಡಿಕೊಂಡು ಆ ವರವನ್ನು ದಯಪಾಲಿಸ್ತಾಳೆ ಆಕೆ ತಾಯಿ ಜಗನ್ಮಾತೆ. ಆಸೆ ಇಲ್ಲದೆ ಆ ತಾಯಿಯನ್ನು ಭಜಿಸಿದರೆ ಅವನಿಗೆ ಆ ತಾಯಿ ದಾಸಳಾಗ್ತಾಳಂತೆ. ಅದಕ್ಕೆ ನಾವು ಯಾವುದೇ ರೀತಿಯಿಂದ ಆಸೆ ಇಟ್ಕೊಂಡು ಆ ತಾಯಿಯನ್ನು ಆರಾಧನೆಯನ್ನು ಮಾಡಬಾರ್ದು. ಏಕೆಂದರೆ ನಾವು ಆ ತಾಯಿ ಎಲ್ಲ ನಿನ್ನದೇ ತಾಯಿ, ನನ್ನ ಸರ್ವಾಂಗ ಎಲ್ಲ ನಿನ್ನದೇ ತಾಯಿ ಅಂತೇಳಿ ನಾವು ಆ ತಾಯಿಯ ಪಾದಕ್ಕೆ ಶರಣು ಹೋಗಬೇಕು. ನಾವು ಹಾಲಲ್ಲದರಾಕು ನೀರಲ್ಲದರಾಕು ಅಂತೇಳಿ ನಾವು ಆ ತಾಯಿಯನ್ನು ನಂಬಿ ಆಕೆಯನ್ನು ಕೈ ಹಿಡಿಬೇಕು ನಾವು. ಆಗ ಮಾತ್ರ ಆ ತಾಯಿ ನಮಗೆ ಒಳ್ಳೇದು ಮಾಡ್ತಾಳೆ. ಆದರೆ ನೋಡಿ, ನಾವು ದಿನನಿತ್ಯ ಆ ತಾಯಿಯನ್ನು ಪೂಜೆ ಮಾಡೋದಕ್ಕಿಂತ ಈ ನವರಾತ್ರಿ ಹಬ್ಬಗಳಲ್ಲಿ 9 ದಿನಗಳ ಕಾಲ ನಾವು ಪೂಜೆ ಮಾಡ್ತೀವಲ್ಲ, ಅದನ್ನೇ ನಾವು ಶ್ರದ್ಧೆ ಭಕ್ತಿಯಿಂದ ಆ ತಾಯಿಯನ್ನು ಜಪ ಮಾಡ್ತಾ, ತಾಯಿಯನ್ನು ಸ್ಮರಣೆ ಮಾಡ್ತಾ ಪೂಜೆ ಮಾಡಿದರೆ ಇಡೀ ದಿನ ಮಾಡಿದ ಪೂಜೆ 9 ದಿನದಲ್ಲೇ ನಮಗೆ ಫಲ ದೊರೆಯುತ್ತದೆ. ಅಷ್ಟು ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ನಮಗೆ ನೀಡ್ತಾಳೆ. ಬರೀ ವರವನ್ನು ದಯಪಾಲಿಸೋದಲ್ಲ, ನಾನಾ ಥರ ಶಕ್ತಿಗಳನ್ನು ಆ ತಾಯಿ ನಮಗೆ ಕೊಡ್ತಾಳೆ. ವಿದ್ಯಾ, ಬುದ್ಧಿ, ಶ್ರದ್ಧೆ ಇಷ್ಟೆಲ್ಲ ನಮಗೆ ಕರುಣಿಸ್ತಾಳೆ ಆಕೆ. ಮತ್ತು ಶಕ್ತಿಯನ್ನು ಕೊಡ್ತಾಳೆ. ಯಾವ ರೀತಿ ನಾವು ನಡ್ಕೋಬೇಕು, ಯಾವ ರೀತಿ ನಾವು ಆ ದೇವಿಯನ್ನು ಆರಾಧನೆ ಮಾಡಬೇಕು, ಮುಂದೆ ಆಲೋಚನೆ ಕೂಡ ನಮಗೆ ದೊರೆಯುವಂತೆ ಆ ತಾಯಿ ನಮಗೆ ದಯಪಾಲಿಸ್ತಾಳೆ. ದಯಾಸಾಗರಳು ಆ ತಾಯಿ ಜಗದಂಬೆ. ನೋಡಿ, ನವರಾತ್ರಿ ದಿನಗಳಲ್ಲಿ ಒಂದು ದೇವಿ ಮಹಾತ್ಮೆ ಅಂತ ಒಂದು ಗ್ರಂಥ ಬರ್ತದೆ. ಆ ಗ್ರಂಥವನ್ನು ನೀವು ತಗೊಂಡ್ರೆ, ಆ ಗ್ರಂಥವನ್ನು ತಗೊಂಡು ನೀವು ಅದನ್ನು ಅಧ್ಯಯನವನ್ನು ಮಾಡಿದರೆ 9 ದಿನಗಳ ಕಾಲ ಅಧ್ಯಯನ ಮಾಡಬೇಕು. ಅದರಲ್ಲಿ 18 ಅಧ್ಯಾಯಗಳು ಇರ್ತವೆ. ಆ 18 ಅಧ್ಯಾಯಗಳಲ್ಲಿ 9 ದಿನ ಅಂದರೆ ಬೆಳಗ್ಗೆ 1 ಅಧ್ಯಾಯ, ಸಾಯಂಕಾಲ 1 ಅಧ್ಯಾಯ, ಇದೇ ರೀತಿ 9 ದಿನಗಳ ಕಾಲ ನೀವು ಅದನ್ನು ಪಾರಾಯಣವನ್ನು ಮಾಡಿದರೆ ಆ ತಾಯಿ ನಮಗೆ ಶಕ್ತಿ ಕೊಡ್ತಾಳಂತೆ. ಪುರಾಣಗಳಲ್ಲಿ ಉಲ್ಲೇಖ ಆಗೈತಿದು. ಅದೇ ರೀತಿ ನಾನು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನನಗೂ ಕೂಡ ಒಳ್ಳೆಯದಾಗಿದೆ. ಕೆಲವು ಒಳ್ಳೆಯದಾಗಿದೆ ನನಗೂ ಕೂಡ.
ಯಾವುದಪ್ಪ ಅಂದರೆ ಕೆಲವು ದೂರದಲ್ಲಿ ಇರ್ತಕ್ಕಂಥವ್ರು ಬಂದು ಮಾತಾಡಿಸಿದ್ದಾರೆ. ಎಷ್ಟೋ ವರ್ಷಗಳು ನಮ್ಮ ತಾಯಿಯವ್ರ ಅಣ್ಣ ಎಷ್ಟೋ 20 ವರ್ಷಗಳ ಕಾಲ ದೂರ ಇದ್ದರು ಅವರು. ಆದರೆ ಇವಾಗ ಒಂದು 6 ತಿಂಗಳ ಹಿಂದೆ ನಾವು ಕೂಡ ಬಂದು ಮಾತಾಡಿಸಿ ಹೋಗಿದ್ದಾರೆ. ಈಗಲೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ. ಈಗಲೂ ಕೂಡ ಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ. ಈ ರೀತಿ ಪವಾಡಗಳು ನಡೀತವೆ. ಆ ತಾಯಿ ಒಂದು ನಂಬಿಕೆ ಇಟ್ಟು ನಾವು ಪೂಜಿಸಿದರೆ ಮನೆಯಲ್ಲಿ ದವಸ ಧಾನ್ಯಗಳು ಮತ್ತು ಎಲ್ಲ ಸಂಪತ್ತು ದೊರೆಯುತ್ತದೆ ಆ ತಾಯಿಯಿಂದ. ಇಷ್ಟು ಶಕ್ತಿ ಅದರಲ್ಲಿ ಅಡಗಿದೆ. ಆಮೇಲೆ ಭಕ್ತನ ಕೋರಿಕೆಯನ್ನು ಕೂಡ ಆ ತಾಯಿ ನಿವಾರಣೆ ಮಾಡ್ತಾಳಂತೆ, ದಯ ಪಾಲಿಸ್ತಾಳಂತೆ. ಆ ತಾಯಿ ಕಷ್ಟಗಳನ್ನು ದೂರ ಮಾಡ್ತಾಳಂತೆ. ಯಾವಾಗಲೂ ನಮ್ಮ ಬೆನ್ನಿನಿಂದೆ ಆ ತಾಯಿ ಕಾವಲಾಗಿ ಇರ್ತಾಳಂತೆ. ಅದೇ ರೀತಿ ಆ ತಾಯಿಯನ್ನು ನಾವು ಆ ಗ್ರಂಥವನ್ನು ತಗೊಂಡು ಆ ತಾಯಿಯನ್ನು ನಾವು ಪ್ರತಿನಿತ್ಯ ಅದನ್ನು ಷೋಡೋಪಚಾರ ಪೂಜೆಯನ್ನು ಮಾಡಿ ದೇವಿ ಮಹಾತ್ಮೆಯನ್ನು ಗ್ರಂಥವನ್ನು ನಾವು ತಗೊಂಡು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ತಾಯಿಗೆ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಯಾರನ್ನು ಕೇಳು ತಾಯಿ ತಾಯಿ ತಾಯಿ. ಅದಕ್ಕಾಗಿ ಯಾಕೆಂದರೆ ಆ ತಾಯಿ ನಮಗೆ ಬೇಡಿದ ವರಗಳನ್ನೆಲ್ಲ ದಯಪಾಲಿಸ್ತಾಳೆ ಆ ತಾಯಿ. ಅದಕ್ಕೋಸ್ಕರ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಭಕ್ತರಾಗಿ ಆ ತಾಯಿಯನ್ನು ಭಜಿಸ್ತಾ ಇದ್ದಾರೆ ಇವತ್ತಿಗೂ ಕೂಡ. ಅದೇ ರೀತಿ ನಾವು ಕೂಡ ಆ ತಾಯಿಯನ್ನು ಪ್ರತಿನಿತ್ಯ ಮನಸ್ಸಿನಲ್ಲಿ ಆ ತಾಯಿಯನ್ನು ನೆನೆಸಿ ಆರಾಧಿಸೋಣ, ಆ ತಾಯಿಯನ್ನು ಪ್ರೀತಿಸೋಣ, ಆ ತಾಯಿಯನ್ನು ಷೋಡೋಪಚಾರದಿಂದ ಪೂಜೆಯನ್ನು ಮಾಡಿ ಆ ತಾಯಿಯನ್ನು ಸಂತೃಪ್ತಿಗೊಳಿಸಿ ಆ ಜಗದಂಬೆಯನ್ನು ನಾವು ಕೂಡ ಭಕ್ತರಾಗಿ ಆರಾಧಿಸೋಣ. ಹೀಗೆ ಆ ತಾಯಿಯನ್ನು ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ಆ ತಾಯಿ ಒಳ್ಳೆಯ ಪ್ರಭಾವ ಬೀರುವಂತೆ ಆ ತಾಯಿ ಮಾಡ್ತಾಳೆ. ಆಮೇಲೆ ನಮ್ಮಲ್ಲಿರುವಂಥ ಕಾಮ, ಕ್ರೋಧ, ಮದ, ಮತ್ಸರ ಇವನ್ನೆಲ್ಲ ಆ ತಾಯಿ ನಮ್ಮಿಂದ ದೂರ ಮಾಡ್ತಾಳೆ. ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಬೇಕು. ಹೊತ್ತೊತ್ತಿಗೆ ಚೆನ್ನಾಗಿ ಊಟ ಮಾಡಬೇಕು. ಆ ತಾಯಿನ ನೆನಪಿನಲ್ಲಿ ಸ್ಮರಿಸುತ್ತಾ ಇರಬೇಕು. ಆಮೇಲೆ ನಮ್ಮ ಮನಸ್ಸು ಪರಿಶುದ್ಧವಾಗಬೇಕಂದ್ರೆ ಸ್ವಲ್ಪ ಹೊತ್ತು ಸಾಯಂಕಾಲ ಅಥವಾ ಬೆಳಗ್ಗೆ 5-6 ಗಂಟೆ 5-5:30 ಬೇಗ ಏಳಬೇಕು. ಮತ್ತು ಸಾಯಂಕಾಲ 5:30ರಿಂದ 7 ಗಂಟೆ 5:30ರಿಂದ 6:30 ಮಟ್ಟ ಧ್ಯಾನವನ್ನು ಮಾಡಬೇಕು, ಪ್ರಾಣಾಯಾಮವನ್ನು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಮಗೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಕಡಿಮೆಯಾಗುತ್ತೆ. ಆ ತಾಯಿಯನ್ನು ಭಜಿಸಲಿಕ್ಕೆ, ಆ ತಾಯಿಯನ್ನು ಪೂಜೆ ಮಾಡಿ ಆರಾಧನೆ ಮಾಡಲಿಕ್ಕೆ ನಮಗೆ ಸುಲಭವಾಗುತ್ತೆ. ಯಾಕೆಂದರೆ ನಮಗೆ ಆ ತಾಯಿಯನ್ನು ಪೂಜೆ ಮಾಡಬೇಕು, ಆ ತಾಯಿಯನ್ನು ನಾವು ಒಲಿಸ್ಕೋಬೇಕಂದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಬೇಕು ಅಲ್ವಾ. ಅದೇ ರೀತಿ ನಾವು ಪರಿಶುದ್ಧ ಮಾಡ್ಕೋಬೇಕಾದ್ರೆ ಸಂಜೆ ಬೆಳಗ್ಗೆ ಧ್ಯಾನವನ್ನು ಮಾಡಬೇಕು. ಆಮೇಲೆ ಪ್ರಾಣಾಯಾಮವನ್ನು ಮಾಡಬೇಕು. ಮಾಡೋದ್ರಿಂದ ಮನಸ್ಸು ಕಂಟ್ರೋಲ್ ಬರ್ತದೆ. ಕಂಟ್ರೋಲ್ ಬಂದಾಗ ಆ ತಾಯಿ ನಮ್ಮನ್ನು ಮನಸ್ಸಿನ ಹಿಡಿತಕ್ಕೆ ಆ ತಾಯಿ ನಮಗೆ ಸಿಗುವಂತೆ ಆಗುತ್ತೆ. ನೋಡಿ, ಆ ತಾಯಿಯನ್ನು ಕಂಡುಕೊಳ್ಬೇಕು, ನಾವು ಆ ತಾಯಿಯನ್ನು ನಾವು ಪಡ್ಕೋಬೇಕು ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಕಷ್ಟಪಟ್ಟಿದ್ದಾರೆ. ಹೇಗಪ್ಪ ಅಂದರೆ ಆ ತಾಯಿ ಜಗನ್ಮಾತೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಮಕ್ಕಳು ಆ ತಾಯಿಯ ಮಕ್ಕಳು. ಆ ತಾಯಿ ಭೂಲೋಕಕ್ಕೆ ಬಿಟ್ಟು ತಾಯಿ ಹೋಗಿಬಿಡ್ತಾಳೆ. ಹೋದಾಗ ಅವರು ಭೂಲೋಕವೆಲ್ಲ ತಿರುಗಿ ತಾಯಿಯನ್ನು ಹುಡುಕ್ತಾ ಇರ್ತಾರೆ. ಆ ತಾಯಿ ಎಲ್ಲೂ ಸಿಗೋದಿಲ್ಲ. ನಂತರ ಆಕಾಶವಾಣಿಯ ಕಥೆ ಏನಪ್ಪ ಅಂತೇಳಿದರೆ, ನೋಡಿ, ನೀವು ಇಡೀ ಭೂಲೋಕ ತಿರುಗಿದ್ರೂ ನಿಮಗೆ ತಾಯಿ ಸಿಗೋದಿಲ್ಲ. ನೀವು ನಿಮ್ಮ ತಾಯಿ ನೀವು ಪಡ್ಕೋಬೇಕಾದ್ರೆ ತಪಸ್ಸು ಮಾಡಬೇಕು. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಆಮೇಲೆ ಪ್ರಾಣಾಯಾಮವನ್ನು ಮಾಡಿ ಆ ತಾಯಿಯನ್ನು ಮನಸ್ಸಿನಲ್ಲಿ ಮನಸ್ಸನ್ನು ನಿಲ್ಲಿಸಿ ಆವಾಗ ಆ ತಾಯಿಯ ಒಂದು ತಪಸ್ಸಿಗೆ ಮತ್ತು ಮನಸ್ಸಿಗೆ ಒಲಿದು ಆ ತಾಯಿ ಬರ್ತಾಳೆ. ಆ ತಾಯಿ ಬಂದಾಗ ಆವಾಗ ಮಕ್ಕಳನ್ನು ನೋಡಿ ಕಣ್ಣೀರಿಡ್ತಾಳೆ ಆ ತಾಯಿ. ಅಯ್ಯೋ ಕಂದಮ್ಮಗಳಿರ, ನನ್ನನ್ನು ನೋಡಲಿಕ್ಕೆ ನೀವು ಇಷ್ಟೊಂದು ದೇಹ ಸೊರಗುವಂತೆ ನೀವು ಪ್ರಾಣಾಯಾಮವನ್ನು ಮಾಡಿ ತಪಸ್ಸು ಮಾಡಿ ನನ್ನನ್ನು ನೋಡಲಿಕ್ಕೋಸ್ಕರ ನೀವು ಇಷ್ಟೊಂದು ದೇಹವನ್ನೆಲ್ಲ ದಂಡಿಸಿದಿರಲ್ಲಪ್ಪ, ಅಯ್ಯೋ ಕಂದಮ್ಮಗಳಿರ ಅಂತೇಳಿ ಆ ತಲೆಯನ್ನು ಒರೆಸಿ ಆ ತಾಯಿ ಕಣ್ಣೀರಿಡ್ತಾಳೆ. ಹಾಗೆ ನಾವು ಕೂಡ ಆ ತಾಯಿಯನ್ನು ಇದೇ ರೀತಿಯಾಗಿ ಆ ತಾಯಿಯನ್ನು ನಾವು ಕೂಡ ಆರಾಧನೆಯನ್ನು ಮಾಡಿ ಆ ತಾಯಿಯನ್ನು ಒಲಿಸ್ಕೋಬೇಕು. ನೋಡಿ, ಆ ತಾಯಿಯನ್ನು ನಾವು ಒಲಿಸ್ಕೊಂಡ್ರೆ ಮುಕ್ತಿ ಪದವಿಯನ್ನು ನೀಡುವಂತಾಗ್ತಾಳೆ ಆ ತಾಯಿ ಜಗನ್ಮಾತೆ. ಅದಕ್ಕೆ ನಾವು ಆ ತಾಯಿಯನ್ನು ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡಬೇಕಾಗುತ್ತೆ.
ನೋಡಿ, ಆ ತಾಯಿಯನ್ನು ಯಾರು ಆಸೆ ಇಲ್ಲದ ಹಾಗೆ ಆ ತಾಯಿಯನ್ನು ಆರಾಧನೆಯನ್ನು ಮಾಡ್ತಾರೋ ಆವಾಗ ಆ ತಾಯಿ ನಮ್ಮ ಮನಸ್ಸಿಗೆ ಕರುಣಾಮಯಿ, ನಮ್ಮ ಮನಸ್ಸಿಗೆ ಸೋತು ಆ ತಾಯಿ ವರವನ್ನು ನೀಡ್ತಾಳೆ. ಹಾಗೆ ನಾವು ಆ ತಾಯಿಯನ್ನು ಆಸೆಯನ್ನು ಬಿಟ್ಟು ಆ ತಾಯಿಯನ್ನು ಪೂಜಿಸಬೇಕು, ಆರಾಧನೆಯನ್ನು ಮಾಡಬೇಕು. ಆಮೇಲೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಆಕೆಯ 108 ನಾಮಾವಳಿಯನ್ನು ಉಚ್ಚಾರಣೆ ಮಾಡಬೇಕು. ಆ ನಾಮಾವಳಿ ಓಂ ಚಾಮುಂಡೇಶ್ವರಿ ನಮಃ ಅಂತೇಳಿ 108 ಸಲ ಹೇಳೋದು. ಆಮೇಲೆ ಇನ್ನೊಂದು ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ಬಿಚ್ಚೆ ಅಂತ ಹೇಳಿ ಈ ಮಂತ್ರವನ್ನು 108 ಸರ್ತಿ ಹೇಳೋದು. ಈ ಥರ ನಾವು ಆಕೆಯನ್ನು ಆಕೆಯ ನಾಮವನ್ನು ಉಚ್ಚರಿಸುತ್ತಾ ಬಂದರೆ ಆ ತಾಯಿ ನಮಗೆ ಒಲಿತಾಳೆ. ಇದೇ ರೀತಿ ನಾವು ನಾಮಾವಳಿಯನ್ನು ಪಠಣೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಅದಕ್ಕೆ ನಾನು ಹೇಳೋದು ಧ್ಯಾನ ಪ್ರಾಣಾಯಾಮ ಮಾಡಬೇಕು. ಇದಿದ್ದರೆ ಮಾತ್ರ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ, ಪರಿಶುದ್ಧವಾಗಿರ್ತದೆ. ಆಮೇಲೆ ಆ ತಾಯಿಯಲ್ಲೇ ಮನಸ್ಸನ್ನು ನಿಲ್ಲುವಂತೆ ಮಾಡುತ್ತೆ ಮನಸ್ಸು. ಯಾಕೆಂದರೆ ಇದು ಮನಸ್ಸು ಅನ್ನೋದು ಒಂದು ಮಂಗ ಇದ್ದ ಹಾಗೆ, ಎಲ್ಲೆಲ್ಲೆಲ್ಲೆಲ್ಲೋ ಜಿಗಿತಾ ಇರುತ್ತೆ ಈ ಮನಸ್ಸು, ಒಂದು ಕಡೆ ಇರೋದಿಲ್ಲ. ಅದೇ ರೀತಿ ನಾವು ಮನಸ್ಸನ್ನು ಒಂದು ಕಡೆ ಮಾಡ್ಕೋಬೇಕು, ತನ್ನಲ್ಲಿ ಇಟ್ಕೋಬೇಕು ಅಂತಂದರೆ ಈಗ ನಾವು ಧ್ಯಾನ ಪ್ರಾಣಾಯಾಮ ಅತಿ ಮುಖ್ಯವಾದದ್ದು. ಇದನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ. ಆಮೇಲೆ ಕೆಟ್ಟ ಆಲೋಚನೆಗಳು ಬರಬಾರ್ದು ಮನಸ್ಸಿನಲ್ಲಿ. ಪ್ರತಿನಿತ್ಯ ತಾಯಿ ಜಗದಂಬೆಯ ಚಿಂತನೆಯನ್ನೇ ತೊಡಗಿರಬೇಕು. ಯಾವುದೇ ಕೆಟ್ಟ ಆಲೋಚನೆಗಳು ಬರಬಾರ್ದು. ಪ್ರಾಪಂಚಿಕ ವಾಸನೆಗಳು ನಮ್ಮ ಹತ್ರ ಸುಳಿಬಾರ್ದು. ನಮ್ಮ ವಿಚಾರ ನಮ್ಮ ದೇವಿ, ನನ್ನ ಮತ್ತು ವಿಚಾರ ದೇವಿಯ ಮತ್ತು ವಿಚಾರ ಅಷ್ಟೇ ನಾವು ತೊಡಗಿರಬೇಕು ಹೊರತು ಬೇರೆ ಪ್ರಾಪಂಚಿಕ ವಾಸನೆಗಳಿಗೆ ನಾವು ತೊಡಗಬಾರ್ದು. ಆಮೇಲೆ ನಾವು ಪ್ರತಿನಿತ್ಯ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೇ ಇರಬೇಕು, ಯಾವುದಾದ್ರೂ ಒಂದು ಕೆಲಸ. ಯಾಕೆಂದರೆ ಈ ಕೆಲಸ ಮಾಡೋದ್ರಿಂದ ಮನಸ್ಸು ಚಂಚಲ ಆಗೋದಿಲ್ಲ. ನೋಡಿ, ಯಾಕೆ ಗೊತ್ತಾ, ನಾವು ಮನಸ್ಸು ಚಂಚಲ ಆಗೋದಕ್ಕೆ ನಾವು ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕಿರ್ತೀವಿ. ಆಗ ನಮಗೆ ಮನಸ್ಸು ಚಂಚಲ ಆಗ್ತದೆ. ಯಾಕಪ್ಪ ಅಂದರೆ ಕೆಲಸ ಏನೂ ಇರೋದಿಲ್ಲ, ಏನಪ್ಪ ಮಾಡೋದು ಅಂಥೇಳಿ ಆಲೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ಮೊಬೈಲ್ ನೋಡ್ತಾ ಇರ್ತೀವಿ, ಸೀರಿಯಲ್ಗಳು ನೋಡೋದು, ಆಮೇಲೆ ರೀಲ್ಸ್ಗಳನ್ನು ನೋಡೋದು. ಈ ಥರ ಮಾಡಿದರೆ ಮನಸ್ಸು ಕಂಟ್ರೋಲಿಗೆ ಬರೋಲ್ಲ. ಯಾಕೆಂದರೆ ಮನಸ್ಸು ಅನ್ನೋದು ಮಂಗನ ಥರ, ಆಗಲೇ ಹೇಳಿದ್ನಲ್ಲ, ಮಂಗನ ಥರ ಆಗುತ್ತೆ. ಅದಕ್ಕೆ ನಾವು ಮನಸ್ಸನ್ನು ನಿಲ್ಲಬೇಕಾದ್ರೆ ಈ ಮನಸ್ಸು ಅನ್ನೋದು ಖಾಲಿ ಬಿಡಬಾರ್ದು. ನಾವು ಏನಾದರೂ ಒಂದು ಕೆಲಸ ಕೊಡ್ತಾ ಇರಬೇಕು ಮನಸ್ಸಿಗೆ. ಆ ತಾಯಿ ಬಗ್ಗೆ ತಿಳ್ಕೊಳ್ಳುವಂಥದ್ದಾಗಿರ್ಬೋದು. ಆಮೇಲೆ ಒಳ್ಳೊಳ್ಳೆ ಬುಕ್ಗಳನ್ನು ಓದೋದು, ಈ ಥರ ಅಭ್ಯಾಸ ಮಾಡ್ಕೋಬೇಕು. ಕೆಲಸ ಇಲ್ಲಾಂದರೆ ಮನೇಲಿ ಕೂತಿರ್ತೀವಿ ಖಾಲಿ ಇಲ್ಲದ ಟೈಮಲ್ಲಿ ಆ ತಾಯಿಯನ್ನು ಮನಸ್ಸಿನಲ್ಲೇ ನೆನಪಿಸ್ಕೊಳ್ಳೋದು. ಆ ತಾಯಿಯ ವಿಗ್ರಹವನ್ನು ನಾವು ಪೂಜೆ ಮಾಡ್ತಾ ಇರ್ತೀವಲ್ಲ, ಆ ವಿಗ್ರಹವನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನಾವು ಯಾವ ರೀತಿ ಇವತ್ತು ಪೂಜೆ ಮಾಡಿದ್ವಿ, ಆ ತಾಯಿಯನ್ನು ನಾವು ಯಾವ ರೀತಿ ಪೂಜೆ ಮಾಡಿ ಆ ತಾಯಿಯನ್ನು ಯಾವ ರೀತಿ ಪುಷ್ಪ ಏರಿಸಿದ್ವಿ, ಆಮೇಲೆ ಯಾವ ರೀತಿ ದೀಪ ಬೆಳಗಿದ್ವಿ, ಘಂಟನಾದವನ್ನು ಮಾಡಿದ್ವಿ. ಈ ಥರ ನಾವು ಅದನ್ನು ಚಿಂತನೆಯಲ್ಲೇ ಮಾಡ್ತಾ ಬಂದರೆ ಈ ಮನಸ್ಸು ಎಲ್ಲೂ ಹೋಗೋದಿಲ್ಲ, ಒಂದೇ ಕಡೆಗೆ ನಿಲ್ಲುತ್ತೆ. ಹಾಗಾಗಿ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಮನಸ್ಸಿಗೆ ಚಿಂತೆ ಅನ್ನೋದು ಬರೋದಿಲ್ಲ ಅಲ್ವಾ. ಆಮೇಲೆ ನಾವು ಆಹಾರ ತಿನ್ನಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ನಾವು ಆಹಾರವನ್ನು ಸಿಕ್ಕಾಪಟ್ಟೆ ತಿನ್ನಬಾರ್ದು ನಾವು. ಯಾಕೆಂದರೆ ಆಹಾರದಲ್ಲೂ ಕೂಡ ಮನಸ್ಸು ಅನ್ನೋದು ಪರಿಣಾಮ ಬೀರುತ್ತೆ. ನಾವು ಸಿಕ್ಕ ಕಡೆ ಹೋಗಿ ಸಿಕ್ಕದನ್ನು ತಿನ್ನೋದು, ಈ ಥರ ಹೊಟ್ಟೆ ತುಂಬ ತಿನ್ನೋದು, ಈ ಥರ ಮಾಡಿದರೆ ಮನಸ್ಸು ನಿಲ್ಲೋದಿಲ್ಲ. ಏಕೆಂದರೆ ಈ ಮನಸ್ಸು ಅನ್ನೋದು ಎಲ್ಲೆಲ್ಲೋ ಆಡ್ತಾ ಇರುತ್ತೆ. ಹಾಗಾಗಿ ನಾವು ಊಟ ಕೂಡ ಮಿತವಾಗಿ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಆಮೇಲೆ ನೀರು ಕೂಡ ಹೆಚ್ಚಿಗೆ ಕುಡಿಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ನಿದ್ರೆ ಕೂಡ ಕಡಿಮೆ ಮಾಡಬೇಕಾಗುತ್ತೆ. ಅಂದರೆ ನೀವು ಬೆಳಗ್ಗೆ ರಾಜನಾಗಿ ಉಪಹಾರ ಮಾಡಿ, ಮತ್ತು ಮಧ್ಯಾಹ್ನ ರಾಣಿಯಂತೆ ಭೋಜನ ಮಾಡಿ, ಆಮೇಲೆ ಸಾಯಂಕಾಲ ಬೇಗ ಊಟ ಮಾಡಿ, 8 ಗಂಟೆ ಒಳಗೆ ಊಟ ಮಾಡಬೇಕು. ಯಾಕೆಂದರೆ ಈ ಥರ ನಾವು ಮಾಡ್ತಾ ಹೋದರೆ, ಟೈಮ್ ಟೇಬಲ್ ಮೂಲಕ ನಾವು ಮಾಡ್ತಾ ಹೋದರೆ ನಮ್ಮ ಆರೋಗ್ಯ ಹಿತವಾಗಿರುತ್ತೆ. ನಮ್ಮ ಮನಸ್ಸು ಕೂಡ ಚಂಚಲ ಆಗದೆ, ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗಿರುತ್ತೆ. ಆದರೆ ನಾವು ಆಹಾರ ತಿನ್ನಬೇಕಾದ್ರೆ ಬರೀ ಸಾತ್ವಿಕ ಆಹಾರವನ್ನೇ ತಿನ್ನಬೇಕು. ಅಂದರೆ ಖಾರ, ಹುಳಿ, ಉಪ್ಪು ಇದು ಜಾಸ್ತಿ ಇರಬಾರ್ದು, ಮೀಡಿಯಮ್ ಇರಬೇಕು. ಯಾಕೆಂದರೆ ಇದು ನಮ್ಮ ಮನಸ್ಸು ಚಂಚಲ ಮಾಡುವಂಥ ಪದಾರ್ಥಗಳು ಆಗಿರುತ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಮಿತವಾಗಿ ಸೇವನೆ ಮಾಡುವಂಥದ್ದು, ಇವೆಲ್ಲ ಆಹಾರಗಳನ್ನು ನಾವು ಕಡಿಮೆ ಮಾಡಬೇಕು ತಿನ್ನೋದನ್ನು. ಆಗ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ಸಿಗ್ತದೆ.
ಅಲ್ವಾ? ಆಮೇಲೆ ನಾವು ಹೊರಗಡೆ ಹೋಟೆಲಲ್ಲಿ ತಿನ್ನುವಂಥದ್ದನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಹೋಟ್ಲುಗಳಲ್ಲಿ ತಿನ್ನೋದ್ರಿಂದ ಡೇಂಜರ್, ಅದಕ್ಕಿಂತ ಡೇಂಜರ್ ಯಾವುದಿಲ್ಲ. ನಾವು ಯಾಕೆಂದರೆ ಮನೆ ಊಟನೇ ಸೇವಿಸಬೇಕು. ಎಲ್ಲೇ ಹೋದರೂ ಏನೇ ಹೋದರೂ ಮನೆ ಊಟ ಬಾಕ್ಸಿಗೆ ಹಾಕೊಂಡು ಹೋಗಬೇಕು. ಆ ಮನೆ ಊಟವನ್ನೇ ನಾವು ಸೇವನೆ ಮಾಡಬೇಕು. ಯಾಕೆಂದರೆ ಈ ಹೊರಗಡೆ ತಿನ್ನೋದ್ರಿಂದ ನಮ್ಮ ಮನಸ್ಸು, ಅದರಿಂದನೇ ನಮ್ಮ ಮನಸ್ಸು ಕೆಡ್ತಾ ಇರೋದು. ಅದಕ್ಕೋಸ್ಕರ ನಾವು ಯಾವತ್ತೂ ಹೊರಗಡೆ ತಿನ್ನಲೇಬಾರ್ದು. ಒಂದು ವೇಳೆ ನಿಮಗೆ ಹೊರಗಡೆ ಊಟ ಮಾಡುವಂಥ ಅಂದರೆ ಹೋಟೆಲ್ಗಳಲ್ಲಿ ಊಟ ಮಾಡುವಂಥ ಪರಿಸ್ಥಿತಿ ಬಂತಪ್ಪ ಅಂತೇಳಿದರೆ ಒಳ್ಳೆಯ ಹೋಟೆಲ್ಗಳನ್ನು ನೋಡಿ, ಎಲ್ಲಿ ಚೆನ್ನಾಗಿರ್ತದೋ ಎಲ್ಲಿ. ಒಂದು ವೇಳೆ ನೀವು ಹೊರಗಡೆ ಊಟ ಮಾಡುವಂಥ ಪರಿಸ್ಥಿತಿ ಬಂತಂದರೆ ಯಾವುದಾದ್ರೂ ಒಳ್ಳೆ ಹೋಟೆಲ್ಗಳು ನೋಡ್ಕೊಂಡು ಊಟ ಮಾಡಿ. ಸಿಕ್ಕ ಕಡೆ ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ತಿನ್ನೋಕೆ ಹೋಗಬೇಡಿ, ಆಯಿತಾ? ನೋಡಿ, ಓಕೆ, ಇದೇ ರೀತಿ ನಾವು ಮಾಡ್ತಾ ಹೋದರೆ ನಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಆದರೆ ನಾವು ಏನು ಬೇಕಾದ ಸಾಧನೆ ಕೂಡ ಮಾಡೋದಕ್ಕೆ ನಮಗಿದು ಅನುಕೂಲಕರವಾಗಿರುತ್ತದೆ. ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅದನ್ನು ನಾವು ಪಾಲಿಸಬೇಕಾಗುತ್ತೆ. ಇದೇ ರೀತಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಆ ತಾಯಿಯನ್ನು ಪೂಜಿಸ್ತಾ ಆರಾಧಿಸ್ತಾ ಬನ್ನಿ. ನಿಮಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.